20 ವರುಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ನೀಲಮ್ಮ, ವಯಸ್ಸು 50, ಸರ್ಗೂರಿಂದ ಬಂದಿದ್ದೀನಿ. ನನಗೆ 20 ವರ್ಷದಿಂದ ಉಸಿರಾಟಕ್ಕೆ ತೊಂದರೆ ಇತ್ತು. ನನಗೆ ಮುಂಚೆ ದಮ್ಮು ಜಾಸ್ತಿ ಇತ್ತು, ಓಡಾಡಕ್ಕಾಯ್ತಿರ್ಲಿಲ್ಲ, ಊಟ ಮಾಡೋಕ್ಕಾಯ್ತಿರ್ಲಿಲ್ಲ, ಒಂದು ಸ್ವಲ್ಪ ಕೆಲಸ ಮಾಡೋಕ್ಕಾಯ್ತಿದ್ದಿಲ್ಲ, ನೀರು ಹಿಡಿಯೋಕ್ಕಾಯ್ತಿದ್ದಿಲ್ಲ. ಜೀವನದಲ್ಲಿ ನನಗೆ ಏನು ತಿನ್ಬೇಕು ಉಣ್ಬೇಕು ಅನಿಸೋದು ಆಯ್ತಿತ್ತಿಲ್ಲ, ಊಟನೇ ಸೇರ್ತಿತ್ತಿಲ್ಲ, ಯಾವಾಗಷ್ಟು ಕೆಲಸ ಮಾಡೋವಂದ್ರೂ ಆಯ್ತಿತ್ತಿಲ್ಲ. ಕೆಮ್ಮಿ ಗಂಟ್ಲೆಲ್ಲ ನೋವು ಬರೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ಒಂಥರ ಕಫ ಕಟ್ಬಿಟ್ಟು ಗಂಟ್ಲೆಲ್ಲ ನೋವು ಬರೋದು, ಓಡಾಡಕ್ಕಾಯ್ತಿರ್ಲಿಲ್ಲ, ಮೊಗ್ಗಿ ಕೆಲಸ ಮಾಡೋಕ್ಕಾಯ್ತಿರ್ಲಿಲ್ಲ, ಕುಂತ್ಕೊಳಕ್ಕಾಯ್ತಿದ್ದಿಲ್ಲ, ನಿಂತ್ಕೊಳಕ್ಕಾಯ್ತಿದ್ದಿಲ್ಲ. ಬೇರೆ ಕಡೆ ಎಲ್ಲ ತುಂಬ ತೋರಿಸಿದೆ, ಇಂಜೆಕ್ಷನು ಮಾತ್ರೆ ಬಾಯಿಗೆ ಹೊಡ್ಕೊಳ್ಳೋದು ಅದೆಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ತಗೊಂಡು ನಾನು ತುಂಬ ಮಾತ್ರೆ ಗೀತ್ರೆ ಎಲ್ಲ ಯೂಸ್ ಮಾಡಿ ಸಾಕಾಯ್ತು. ಒಂದಿನ TV ನೋಡ್ಬೇಕಾದ್ರೆ RJR ಮೈಸೂರು ಹಾಸ್ಪಿಟ್ಲಿಗೆ ಅಲ್ಲಿ ಬಂದು ಡಾಕ್ಟ್ರು ನಾಡಿ ಮುಟ್ಟು ನೋಡಿ 1 ತಿಂಗಳು ಮೆಡಿಸಿನ್ ತಗೋಬೇಕು ಅಂತ ಹೇಳಿದ್ರು. ಅದು ತಗೊಂಡು ತೊಟ್ಟಿಂದ ನಮ್ಗೆ ತುಂಬಾನೇ ಪರವಾಗಿಲ್ಲ. ಬೇರೆ ಕಡೆ ಮೆಡಿಸಿನ್ ಕೊಟ್ಟಿದ್ರಲ್ಲ ಯೂಸ್ ಮಾಡ್ತಿದ್ನಲ್ಲ ಬಾಯಿಗೆ ಹೊಡ್ಕೊಳ್ಳೋದ, ಅದನ್ನ ಯೂಸ್ ಮಾಡ್ತಿಲ್ಲ ನಾನು. ಇಲ್ಲಿ ಕೊಟ್ಟಿದ್ರಲ್ಲ ಅದ ತಗೊಂಡು ತೊಟ್ಟಿಂದ ನಮ್ಗೆ ಗುಣಪಡಿಸೋದ. ಅದರಿಂದ ನನಗೆ ಆರೋಗ್ಯ ಚೆನ್ನಾಗಿ ಹೋದ. ಊಟನೂ ಮಾಡ್ತೀನಿ. ನನಗೆ ಇಲ್ಲಿಗೆ ಬಂದು ತೊಟ್ಟಿಂದ ಸುಸ್ತು ಸಂಕಟ, ಸುಸ್ತು, ಉಸಿರಾಟಕ್ಕೆ ತೊಂದ್ರೆ ಅದು ಯಾವುದೂ ಇಲ್ಲ. ಮೊದಲು ನನಗೆ ಹಂಗಿತ್ತು, ಇವಾಗ ಊಟನೂ ಸೇರ್ತಾ, ನಿದ್ದೆನೂ ಬರ್ತಾ, ಇದು ಮೆಡಿಸಿನ್ ತಗೊಂಡು ತೊಟ್ಟಿದ್ದ ನನಗೆ ಹರ್ಷವಾಗೂ ಇದ್ದೀನಿ, ಕೆಲಸನೂ ಮಾಡ್ತೀನಿ, ಏನು ಕೆಮ್ಮು ಗಿಮ್ಮು ಏನೂ ಇಲ್ಲ. ಈ ಮೆಡಿಸನ್ನಿಂದ ನಾನು ಆರೋಗ್ಯವಾಗೂ ಇದ್ದೀನಿ. RJR ಹಾಸ್ಪಿಟ್ಲ್ ಡಾಕ್ಟ್ರಿಗೂ ಧನ್ಯವಾದಗಳು, ನಮಸ್ಕಾರ. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003